ಇದು ವರ್ಷದ ಕೊನೆಯ ವೆಡ್ನೆಸ್ಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಇದೇನಪ್ಪ ದೊಣ್ಣೆ ಇಟ್ಕೊಂಡು ಹೋಗ್ತಿದ್ದಾಳೆ ಅಂತನಾ, ಮೇಲೊಂದು ಡೀಲ್ ಇದೆಯಂತೆ, ಆ ಡೀಲ್ ಮುಗಿಸೋಣ ಅಂತ ನಾನು ಗೊಂಬೆ ಹೋಗ್ತಾ ಇದ್ದೀವಿ. ಆ ಡೀಲ್ ಏನಪ್ಪ ಅಂತಂದರೆ ನೋಡಿ, ಇದೇ ಆ ಡೀಲು. ಹರ್ಷ ಬೆಳಿಗ್ಗೆನೆ ತಡಿ ತಂದು ಮೇಲೆ ಹಾಕಿದ್ರು. ನಾನು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಬಂದು ತಿರುಗಿಸಿ ಅದನ್ನು ಸ್ವಲ್ಪ ಬಡ್ದು ಡಸ್ಟೆಲ್ಲ ತೆಗೆದು ಸ್ವಲ್ಪ ಮೇಲೆ ಹಂಗೆ ಇದು ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಹೊರಟ್ವಿ. ನೋಡಿ ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ನಾವು ಹಳ್ಳಿಲಿದ್ದರೆ ಎಷ್ಟು ಜಾಗ ಇದ್ರೂ ಅದ್ರ ಬೆಲೆನೇ ಗೊತ್ತಿರಲ್ಲ ನಮಗೆ. ಟೌನಲ್ಲಿ ಇದ್ದಾಗ ಅನಿಸುತ್ತೆ, ಬಾಡಿಗೆ ಮನೇಲಿ ಇರ್ತೀವಲ್ಲ ಅವಾಗ ಅನಿಸುತ್ತೆ, ಓ ನಮ್ಮದು ಅಂತ ಒಂದು ಸ್ವಂತ ಮನೆ ಇದ್ದಿದ್ರೆ ಹೆಂಗಿರ್ತಿತ್ತಲ್ವ, ಒಂದು ಇಲ್ಲಿ ಎಷ್ಟು ಒಂದು ಸೆನ್ಸ್ ಜಾಗಕ್ಕೆ ಎಷ್ಟು ಅಂದರೆ ಅದೆಷ್ಟೋ ದುಡ್ಡಿದೆ ನಂಗೆ ಗೊತ್ತಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗೆ ಬಂದು ಮನೆ ಒಳಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆ, ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ನಾನೆಷ್ಟು ಸಣ್ಣ ಇದ್ದೀನಿ ಅಂದರೆ ನೋಡಿ, ಆ ರ್ಯಾಕ್ ಒಳಗಡೆ ನನ್ನ ಕೈ ಹೋಗಿ ನೀಟಾಗಿ ವಾಶ್ ಮಾಡ್ಬೋದು, ಅಷ್ಟು ಸಣ್ಣ ಇದ್ದೀನಿ. ರ್ಯಾಕಲ್ಲಿ ಇದ್ದಿದ್ದು ಪಾತ್ರೆನೆಲ್ಲ ವಾಶ್ ಮಾಡಿ ಬೆಡ್ಶೀಟ್ನೆಲ್ಲ ನೆನ್ನೆನೆ ತೊಳ್ಕೊಂಡಿದ್ದೆ. ಮತ್ತು ಇಡೀ ಮನೆ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ವಿಂಡೋಸ್ ಎಲ್ಲ ಒರೆಸ್ಕೊಂಡು ಎಲ್ಲ ಹೊಸ ಮನೆ ಥರ ಮಾಡಿಬಿಟ್ಟೆ. ಈ ವರ್ಷ ತುಂಬಾ ಪಾಠಗಳನ್ನ ಕಲಿಸ್ಕೊಟ್ಟಿದೆ. ದ ವರ್ಸ್ಟ್ ಇಯರ್ ಅಂತ ಹೇಳಿದ್ರೂ ಕಮ್ಮಿನೇ. ಕೆಲವೊಂದು ವಿಷಯದಲ್ಲಿ ಪ್ಲಸ್ ಆಗಿದೆ. ಅದರಲ್ಲಿ ಒಂದೇನಪ್ಪ ಅಂತಂದರೆ ರಾಯರ ಆಗಮನ. ಇದಂತೂ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಕೆಲವೊಂದು ಪರ್ಸನ್ಸ್ ಮತ್ತು ಸಿಚುವೇಶನ್ಸ್ಗಳನ್ನ ಈ ಇಯರಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನೆಕ್ಸ್ಟ್ ಇಯರಿಗೆ ತಗೊಂಡೋಗಕ್ಕೆ ನನಗಿಷ್ಟ ಇಲ್ಲ. ಓಕೆ, ಹೊಸ ವರ್ಷ ನಮ್ಮೆಲ್ಲರ ಬದುಕಲ್ಲೂ ಹೊಸದನ್ನು ತರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್.